ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಬಾಗಲಕೋಟೆ. ಈಗಾಗಲೇ ಬೆಂಗಳೂರಿನ ರಸ್ತೆಗಳ ಸ್ಥಿತಿಗತಿಗಳನ್ನ ತಾವೆಲ್ಲ ನೋಡಿದ್ದೀರಿ. ಇವತ್ತು ನಾನು ಹೇಳಕೊಟ್ಟಿರುವಂಥದ್ದು ಜನರ ಸಮಸ್ಯೆ ಅಲ್ಲ, ಇದು ಇಲ್ಲಿರುವಂತಹ ರಸ್ತೆಯ ಮೇಲೆ ಓಡಾಡುವಂತಹ ವಾಹನ ಚಾಲಕರ ಸಮಸ್ಯೆ, ಜೊತೆಗೆ ಇದರ ಪಕ್ಕದಲ್ಲಿರುವಂತಹ ಶಾಪ್ ಮಾಲೀಕರ ಸಮಸ್ಯೆ ಏನು ಅಂತ ಹೇಳಿ. ನಾನಿರುವಂಥದ್ದು ಬಾಗ್ಲೂರು ಕ್ರಾಸ್ನಿಂದ ಏರ್ಪೋರ್ಟ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆಯ ಮಧ್ಯಭಾಗದಲ್ಲಿ ನಾನಿದ್ದೇನೆ. ಇಲ್ಲಿ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದರಿಂದ ಎಷ್ಟು ಸಮಸ್ಯೆ ಅವ್ರನ್ನ ಅನುಭವಿಸ್ತಾ ಇದ್ದಾರೆ, ಜೊತೆಗೆ ಹೆಲ್ತ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಬನ್ನಿ. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರಪ್ಪ ಅಂತ. ತಾವೆಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು ಜಾಸ್ತಿ ವರ್ಷಗಳಿಂದ ಇಲ್ಲೇ ಇದೀವಿ ಹೇಳ್ರಿ, ಬಾಗ್ಲೂರಲ್ಲೇ. ನಮ್ಮೂರು ಏನು ಕೇಳಂಗಿಲ್ಲ, ಸಾವೇನು ನಾವು ಕೇಳಿಗೆಂಬರಂಗೇನಿಲ್ಲ, ಅದಷ್ಟು ಕದೆ ಬರ್ತದೆ. ಇಲ್ಲಿ ಬಂದ್ರು ಸಾಕು ಗಾಡಿಯಲ್ಲಿ. ಅದು ಎಷ್ಟು ಏನು ಮೇಡಮ್ದರೆ, ಅಲ್ಲಿ ನೋಡ್ರಿ ಮೇಡಮ್ದರೆ, JCP ಸುಮಾರು ಇಲ್ಲಿ JCP ಅಡ್ಡಿಕ್ಕಿ ಇದು ಯಾವ ಜಲ್ಲಿ ತಂದು ಕೆಡಿದ್ರೆ ಅಲ್ಲಿ ಮುಂದ್ಗಡೆ ಕೆಂಪು ಕಾರ್ ನಿಂತಿರೋದಾಗ ಹಾಕ್ಬೇಕಾದ್ರೂ ನಾವೇ ಗಾಡಿಗೆ ಸಿಕ್ಕೋತೀವಿ, ಯಾರು ನಿಲ್ಸಲ್ಲ. ಇವರು ಆ ಥರ ಈ ಇದು ಎರಡಾಯ್ತಲ್ಲ ಹಳ್ಳ, ಅಲ್ಲೊಂದೈತೆ ಹಳ್ಳ, ಅದು ಮುಚ್ಚಿಸಿದ್ದೀವಿ. ಈ ಹಳ್ಳಗಳು ಹೆಂಗ ಅಂದರೆ ಅಂತಿಂಥದ್ದಲ್ಲ. ಒಂದೇ ದಿನ 9 ಜನ ಇಲ್ಲಿ ಅವಸೊತ್ಕ ಒಂದು ಅರ್ಧ ಗಂಟೆಗೆ 9 ಜನ ಬಿದ್ದಿರೋದು. ಹೇಳಿದೆ ಅವತ್ತೇ, ರಾಜಣ್ಣ ಫಸ್ಟ್ ಇಲ್ಲ ಒಂದು ಕಲ್ಲಿಗಿಲ್ಲ ಒಂದು ಲೈಟ್ ಕಂಬ ಅಡ್ಡ ಹಾಕ್ಬಿಡೋಣ, ಯಾರು ಬರ್ತಾರೋ ಬರಲಿ ಅಂತ ಹೇಳಿದ್ದೆ ಅವತ್ತು. ನಿಲ್ಲಿಸಿ 8 ಗಂಟೆ ಅದಕ್ಕೆಲ್ಲ ಜಲ್ಲಿಗಳು ತುಂಬಿಸಿ ಮೊನ್ನೆ 3 ದಿನದಲ್ಲಿ ತುಂಬಿದ್ವಿ ನೋಡ್ರಿ. ಒಂದು ಅಳ್ಕ ಇಲ್ಲಿರೋ ಇಟ್ಟಿಗೆಗಳು ವೇಸ್ಟೇಜ್ ಎಲ್ಲ ತಗೊಂಡೋಗಿ ತುಂಬಿ ಅಷ್ಟು ಇದು ಮಾಡಿದ್ದೀವಿ. ಏನು ಈ ಥರ ಅನ್ಯಾಯ ಆಗ್ಬಿಟ್ರಿ? ಏನು ಜನಗಳು ಹೋದ್ರು ಕೇಳೋರು ಯಾರು? ಹೋಗ್ಲಿ, ಅವ್ರಿಗೆ ಏನು ಕೊಡ್ತಾರೆ ಇವ್ರು ಕೊಡೋದು? ಅದೇ ಒಂದು ತಿಂಗಳು ಊಟಕ್ಕೂ ಕೊಡೋಲ್ಲ. ಎಷ್ಟು ಪರಿಸ್ಥಿತಿ ಹದಗೆಟ್ಟೋಗ್ಯದ ಗೊತ್ತಾ? ಇದನ್ನ ಯಾರು ಸುಮ್ಮನೆ ಕೇಳ್ತಾರೆ, ಯಾರು ಇದನ್ನ ಸರಿ ಮಾಡಲ್ಲ. ಇದೊಂದಕ್ಕೂ ಗ್ಯಾರಂಟಿ. ನಿಮ್ಮ ಅಧಿಕಾರಿಗಳು ಬಂದಿದ್ದಾರಾ ಇಂಥ ಸ್ಥಿತಿಯಲ್ಲಿ? ಅವರು ಓಡಾಡಿದಾರ? ಯಾರು ಮೇಡಮ್ನವ್ರು? ನಮ್ಮ ಅಧಿಕಾರಿಗಳು ಓಟ್ ಹಾಕ್ಸ್ಕೊಂಡು ಹೋಗಿ ಬಂದವ್ರೆ. ಅವಾಗ ಅವ್ರು ಯಾರನ್ನೋ ಕಳಿಸಿರ್ತಾರೆ. ನಾವೇನು ಹಿಂಗೆ, ನಾವು ಹಳ್ಳಿ ಜನ ಏನು ಮಾಡ್ತೀವಿ, ನಮ್ಮ ಕೆಲಸ ನಮ್ಮದು. ಆವತ್ತೊಂದಿನ ಆ ಟೈಮ್ಗೆ ಹೋಗ್ತೀವಿ, ಓಟ್ ಹಾಕ್ಬಿಟ್ಟು ನಮ್ಮ ಕೆಲಸ ನಾವು ನೋಡ್ಕೊಂತೀವಿ. ನಾವು ಮಾಡ್ತೀರ ಅಂದರೆ ಏನು ಮಾಡೋಣ? ನಮ್ದು ಏನು ನಡೀತದೆ ಹೇಳ್ರಿ? ಏನು ನಡೀತದೆ? ಅದೇ ಇಲ್ಲಿ ಯಾರ್ಕಾರ ಕಲ್ಲಿಗಿಲ್ಲಿ ಹೊಡಿಬೋದಂತಿದ್ದೆ ಗಾಡಿಗಳ್ಕ, ನಿಧಾನಕ್ಕೆ ಹೋಗ್ರಿ ಅಂತ. ಇನ್ನೇನು ಮಾಡೋಕ್ಕಾಗ್ತದೆ ನಾವು? ಸರ್, ಈಗ ತಾವು ಕಣ್ಣಾರೆ ನೋಡಿರ್ತೀರಾ, ದಿನಂಪ್ರತಿ ಜನರು ಬಿದ್ದು ಹೋಗ್ತಾರೆ. ಏನಾದ್ರೂ ಇಲ್ಲಿರುವಂತ ಸ್ಥಳೀಯರು ಪಂಚಾಯತಿ ಮೂಲಕವಾದ್ರೂ ಏನು ಅಧಿಕಾರಿಗಳು ತಿಳಿಸುವಂತ ಕೆಲಸಗಳು ಆಗಿದಾವ ಸರ್? ಅದು ಏನು ನಮ್ಗೆ ಅವೆಲ್ಲ ಎಲ್ಲಾಗಿದೆ ಮೇಡಮ್ನವ್ರೆ? ಆಗಿದೆ ಇಷ್ಟೊಂದು ಅಧ್ವಾನ ಎಲ್ಲಿಂದ? ಒಂದ್ ಮಾತನ್ನ ಕೇಳ್ಪಟ್ಟೆ ನಾನು ಆಗ್ಲೇ ಮಾತಾಡ್ಸೋ ಜನರನ್ನ, ಯಾರಾದ್ರೂ ನಾಯಕರು ಈ ಕಡೆ ಬರ್ತಾರೆ ಅಂತಂದ್ರೆ ಮೇಲ್ಗಡೆ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ತಾಪ ಹಾಕ್ತಾರೆ ಅಂತ ಕೇಳ್ಪಟ್ಟೆ. ಹೌದಾ ಸರ್? ಅದು ಮಾಡಿರೋದು ಯಾವಾಗ ಏನೊಂದು ವರ್ಷದಿಂದ ಏನೋ ಮಾಡಿದ್ರು ನಾವು ಒಂದಿಷ್ಟು. ಈ ಕಡೆ 6 ತಿಂಗಳಾಗಿ ತೋಡ್ತಾರೆ, ಆ ಕಡೆ ಮುಚ್ತಾರೆ. ಆ ಕಡೆ 6 ತಿಂಗಳಾಗಿ ತೋಡ್ತಾರೆ, ಇದು ಮುಚ್ಚವ್ರು. ಇನ್ನು ಮಾಡೋದು ಇನ್ನೇನು ಮಾಡ್ತಾರೆ? ಈ ಮೊನ್ನೆ ಬಂದರು, ಈ ಚರಂಡಿ ಎಲ್ಲ ಕಿತ್ತಾಕ್ ಬಿಸಾಕಿದ್ರು. ಈಗ ಯಾರನ್ನ ಬಿದ್ದು ಸಾಯಿಲಿ ಬಿಟ್ಟವ್ರೆ, ಇಷ್ಟೇ. ಹಾಗಿದ್ರೆ ಸರ್, ಜನಸಾಮಾನ್ಯರಿಗೆ ಏನು ಕಷ್ಟ ಆಗ್ತಿದೆ? ಯಾವುದು ಅಧಿಕಾರಿಗಳು ನೋಡ್ತಾರೆ? ಯಾರು ಬಂದಿಲ್ಲ ಮೇಡಮ್ನವ್ರೆ. ಓಟ್ ಕೇಳಕ್ಕೆ ಬರ್ತಾರೆ. ಓಟ್ ಕೇಳಕ್ಕ ಯಾರೋ ಬರ್ತಾರೆ. ಏನು 2 ಕೈನು ಮುಗಿತಾರೆ, ನಾವು ಮುಗಿಬೇಕಾಗ್ತದಷ್ಟೇ. 2 ಕೈ ಮುಗಿತಾರೆ, ಓಟ್ ಕೇಳ್ತಾರೆ. ಈ ಜನ ಇನ್ನೇನು ಮಾಡ್ತಾರೆ? ಓಟ್ಗೂ ಹಾಕಲೇಬೇಕಲ್ವ? ಅದು ನಿಮ್ಮ ಹಕ್ಕು, ಹಾಕ್ರಿ ಅಂತಾರೆ, ಹಾಕೇಬೇಕಲ್ಲ. ಸರ್, ಈಗ ನಿಮ್ಮ ಊರಲ್ಲಿ ಮತ್ತೆ ಬೇರೆ ಏನೆಲ್ಲ ಸಮಸ್ಯೆಗಳಿದೆ ರಸ್ತೆಯನ್ನ ಬಿಟ್ಟು? ಬೇರೆ ಸಮಸ್ಯೆಗಳೆಲ್ಲ ಇಲ್ಲಿ ದಿನನಿತ್ಯ ಏನು ನೋಡ್ತೀರಾ? 1-2 ಬೇಜಾನ್ ಸಮಸ್ಯೆಗಳಿವೆ. ಆಸ್ಟೆಂಟ್ಗಳಂತೂ ಕೇಳಂಗೆ ಇಲ್ಲ. ಏನೈತೆ ಹೋಗ್ಲಿ, ಇದಕ್ಕೆ ಶಿಸ್ತಿಲ್ಲ, ಬಾಂಧ ಇಲ್ಲ. ಇದು ಬೆಂಗಳೂರಿನ ಕೇವಲ ಒಂದು ಭಾಗದಲ್ಲ, ಸಾಕಷ್ಟು ಭಾಗಗಳಲ್ಲಿ ರಸ್ತೆಗಳ ದುಸ್ಥಿತಿ ಹಿಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಏರಿಯಾದಲ್ಲೂ ಸಹ ರಸ್ತೆ ಹೀಗಿದೆ ಸರ್. ಎಷ್ಟು ವರ್ಷದಿಂದ ಇಂಥ ರಸ್ತೆಯಲ್ಲೇ ನೋಡ್ಕೊಂಡು ತಾವು ಬದುಕ್ತಾ ಇದ್ದೀರಾ? ಮೇಡಮ್, ಇದು ತುಂಬ ವರ್ಷಗಳಿಂದ ಹೀಗೆ ಇದೆ. ಇದು ಏರ್ಪೋರ್ಟ್ ರಸ್ತೆ. ಇದು ಸಾಕಷ್ಟು ಬಾರಿ ಇಲ್ಲಿ ಆಕ್ಸಿಡೆಂಟ್ಗಳಾಗಿದೆ. ರೋಡ್ಗಳು ವೈಡ್ ಮಾಡಿಲ್ಲ, ದೊಡ್ಡದು ಮಾಡಿಲ್ಲ. ತುಂಬ ವರ್ಷಗಳಿಂದ ಇದು ಹೀಗೆ ಇದೆ. ನಮ್ಮ MLA ಕೃಷ್ಣ ಬೈರೇಗೌಡವರು 4 ಸರಿ MLA, 2 ಸರಿ ಇಲ್ಲಿ ಅವರು ಸಚಿವರಾಗಿದ್ದಾರೆ. ಇಂಥವರು ಕ್ಷೇತ್ರದಲ್ಲೇ ಈ ರೀತಿ ಇದೆ. ತುಂಬ ಆಕ್ಸಿಡೆಂಟ್ಗಳಾಗ್ತಾಯಿದೆ. ನೀವೇ ನೋಡ್ತಾ ಇದ್ದೀರ, ಸಾವಿರಾರು ಗಾಡಿ, ಲಕ್ಷಾಂತರ ಗಾಡಿ ದಿನ ಇಲ್ಲಿ ಓಡಾಡುತ್ತೆ. ಹೌದು. ಸರಿ, ನೀವು ಹೇಳಿದ್ರಿ ನಿಮ್ಮ MLA ಅವರು ಇದೇನು ಮೊದಲನೇ ಬಾರಿ ಅಲ್ಲ, ತುಂಬ ಬಾರಿ ಆರ್ಸಿ ಇಲ್ಲೇ ಬಂದಿದ್ದಾರೆ ಅಂತ ಹೇಳಿ. 4 ಬಾರಿ ಬಂದರೂ ಸಹ ನಿಮ್ಮ ಕ್ಷೇತ್ರದೊಂದು ರಸ್ತೆ ಮಾಡ್ಸೋಕ್ಕಾಗಿಲ್ವಾ ಸರ್ ನಿಮ್ಮ MLA ಅವರಿಗೆ? ಇನ್ನೂ ಮಾಡ್ಸೋಕ್ಕಾಗಲಿ. ನೀವೇ ನೋಡ್ತಾ ಇದ್ದೀರಲ್ಲ ಮೇಡಮ್, ನೀವೇ ಕಣ್ಣಾಗ ನೋಡ್ತಾ ಇದ್ದೀರಲ್ಲ, ಎಷ್ಟು ಗಾಡಿಗಳು ಹೋಗ್ತಾ ಇದೆ, ಎಷ್ಟು ವೆಹಿಕಲ್ಸ್ ಹೋಗ್ತಾ ಇದೆ, ಎಲ್ಲ ಅಭಿವೃದ್ಧಿ ಆಗಿದೆ, ನೀವೇ ನೋಡಿ. ಸರ್, ಈಗ ಜನಗಳು ದಿನ ಬಿದ್ದೋಗ್ತಾರೆ. ಖಂಡಿತವಾಗಿ ಅವ್ರನ್ನ ಎತ್ತಿ ಕಳ್ಸೋದು, ಆರಾಮಾಗಿ ಮನೆ ಕಳ್ಸೋದೇ ನಿಮ್ಮ ಕೆಲಸ ಆಗಿದೆಯಾ? ಅಥವಾ ಸಾರ್ವಜನಿಕರು ಇನ್ನೇನು ಮಾಡ್ತಾರೆ ಮೇಡಮ್? ಯಾರೋ ಒಬ್ರು ಎತ್ಕೊಂತಾರೆ, ಇಲ್ಲ ಅಂದರೆ ಆಂಬ್ಯುಲೆನ್ಸಿಗೆ ಕಳಿಸ್ತಾರೆ, ಹಾಸ್ಪಿಟ್ಲಿಗೆ ಕಳಿಸ್ತಾರೆ, ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತೊಗೊತಾರೆ. ಪಾಪ ಬೇರೆ ಏನಾದರೂ ಅವ್ರು ಫ್ರ್ಯಾಕ್ಚರ್ ಆಯಿತು, ಇನ್ನೊಂದು ಆಯಿತು, ಅವ್ರ ಫ್ಯಾಮಿಲಿಗೆ ಇನ್ನೊಂದು ಮತ್ತೊಂದು ನೋಡೋರು ಕೇಳೋರು ಯಾರೂ ಇಲ್ವಾ?
ಹೌದು. ಸರ್ ಈಗ ಒಂದ್ ಕಡೆಗೆ ರಸ್ತೆ ಗುಂಡಿಗಳ ಸಮಸ್ಯೆ, ಇನ್ನೊಂದ್ ಕಡೆ ಧೂಳಿನ ಸಮಸ್ಯೆ, ಅದ್ರ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಹೇಗೆ ಬೀಳ್ತಿದೆ? ಈಗ ಆರೋಗ್ಯ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಇವಾಗ ತಿನ್ನೋ ಫುಡ್ಡಿಂದ ಹಿಡಿದು ಉಸಿರಾಡೋ ಗಾಳಿಯಿಂದ ಹಿಡಿದು ಎಲ್ಲನೂ ಕಲುಷಿತಾನೆ. ಅದರಲ್ಲೂ ಈ ಧೂಳು ಸಮಸ್ಯೆಗಳು, ಈ ರಸ್ತೆ ಸಮಸ್ಯೆಗಳು, ತಿರ್ಗಾ ಈ KPTCL ಅಂತ ಒಂದು ಕಾಮಗಾರಿ ಮಾಡಿದ್ರು. ಆ ಕಾಮಗಾರಿ ಮಾಡಿದಾಗ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ಅದನ್ನು ಮತ್ತೆ ತೆಗೆದ ಮೇಲೆ ಅದಕ್ಕೆ ಟಾರ್ ಹಾಕೋ ವ್ಯವಸ್ಥೆ ಮಾಡಲಿಲ್ಲ, ಯಾರೂ ಟಾರ್ ಹಾಕೋ ವ್ಯವಸ್ಥೆ ಮಾಡಲಿಲ್ಲ. ಇಲ್ಲಿ ಅವ್ರಿಗೆ ಬರ್ತಾರೆ, ಯಾವಾಗೋ ಬರ್ತಾರೆ, ಅಗೀತಾರೆ, ಅವ್ರು ಕೇಬಲ್ ಹಾಕೊತಾರೆ, ಅವ್ರ ಕೆಲಸ ಮುಗಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಯಾರು ಒಬ್ಬರು ಇಲ್ಲಿ ಅದ್ರ ಬಗ್ಗೆ ಚಿಂತೆ ಮಾಡೋರು ಇಲ್ಲ. ಸರ್ ನೀವು ಹೇಳಿದ್ರಿ ಯಾರು ಒಬ್ರು ಚಿಂತೆ ಮಾಡೋರಿಲ್ಲ ಅಂತ ಹೇಳಿ. ಯಾವುದೇ ಅಧಿಕಾರಿಗಳಾಗಿರ್ಲಿ, ಯಾವುದೇ ರಾಜಕಾರಣಿಗಳಾಗಲಿ ಜನಸಾಮಾನ್ಯರಿಗೋಸ್ಕರ ಅಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಮೇಡಮ್. ಇಡೀ ಕರ್ನಾಟಕದಲ್ಲೇ ಯಾರೂ ಯಾವ ಅಧಿಕಾರಿಗಳೂ ಎಲ್ಲೂ ಜನಗಳಿಗೋಸ್ಕರ ಕೆಲಸ ಮಾಡಲ್ಲ. ಅವ್ರವ್ರ ಹೊಟ್ಟೆ ತುಂಬಿಸ್ಕೊಳಕ್ಕೆ ಅವ್ರವ್ರ ಕೆಲಸ ಮಾಡ್ತಾರೆ. ಹಾಗಾದ್ರೆ ಜನನಾಯಕರು ಅಂತ ಅನ್ಸ್ಕೊಳ್ಳೋರು ಮುಂಚೆ ಹಿಂದೆ ಇದ್ರು, ಈಗ ಯಾರೂ ಇಲ್ಲ. ಈಗ ಜನಕ್ಕೋಸ್ಕರ ಬದುಕೋರು ಯಾರೂ ಇಲ್ಲ. ಹಾಂ. ಹಾಗಾದ್ರೆ ಸರ್ ಈಗ ಒಂದಷ್ಟು ಬೆಲೆ ಏರಿಕೆ ಆಗಿದೆ, ನಿಮಗೆ ಗೊತ್ತಿದೆ ಸರ್. ಇವತ್ತಿನ ದಿನಮಾನದಲ್ಲಿ ನೀವು ಮನೆ ನಡೆಸೋರು, ಮನೆ ಜವಾಬ್ದಾರಿ ಸಂಪೂರ್ಣ ನಿಮ್ಮ ಮೇಲೆ ಇರುತ್ತೆ. ಸೊ ಬೆಲೆ ಏರಿಕೆ ಅನ್ನುವಂಥದ್ದು ನಿಮ್ಮ ಜೀವನದ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ತಿದೆ? ಪ್ರತಿಯೊಬ್ಬ ಮನುಷ್ಯನಿಗೂ ಮೇಡಮ್, ಒಬ್ಬ ಕಾರ್ಮಿಕರಿಂದ ಹಿಡಿದು ಒಬ್ಬ ಕೂಲಿ ಕೆಲಸ ಮಾಡೋದ್ರಿಂದ ಒಬ್ಬರು ಎಂಪ್ಲಾಯ್ಮೆಂಟ್ಸ್ ವರ್ಗೂ ಎಲ್ಲರಿಗೂ ಇದು ಬಿದ್ದಿದೆ, ಹಣದ್ದು ಬರೋದು ಬೀಳ್ತಾ ಇದೆ. ಕಡಿಮೆ ಮಾಡಬೇಕು ಅಂತೀರಾ ಸರ್ ತಾವು? ಖಂಡಿತವಾಗಿಯೂ ಜನಸಾಮಾನ್ಯರು ಬದುಕೋದು ಹೇಗೆ? ಇವತ್ತು ಪ್ರತಿಯೊಂದ್ರ ಬೆಲೆನೂ ಜಾಸ್ತಿ ಆಗ್ತದೆ, ದಿನ ಜಾಸ್ತಿ ಆಗ್ತಾನೆ ಇದೆ. ಎಂಪ್ಲಾಯ್ಮೆಂಟ್ಸ್ ಅವ್ರಿಗೆ 10,000 15,000 ಕೂಲಿ ಮಾಡೋಂಥ ಕೆಲಸಗಾರರಿಗೆ ಒಂದು ತಿಂಗಳಿಗೆ ಇವತ್ತು 20,000 30,000 ಮಿನಿಮಮ್ ಒಂದು ಮನೆ ನಡೆಸಬೇಕಾದ್ರೆ ಬೇಕಾಗುತ್ತೆ. ಅಂಥವರೆಲ್ಲ ಏನು ಮಾಡಬೇಕಾಗುತ್ತೆ? ವಾರಕ್ಕೊಂದ್ಸರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ. ಬಟ್ ಭಾರಿ ತೊಂದರೆ ಆಗುತ್ತೆ ಮೇಡಮ್ ಓಡಾಡೋದಕ್ಕೆ. ಫುಲ್ಲು ಟ್ರಾಫಿಕ್ ಜಾಮು. ಹಾಂ, ಹಳ್ಳ ದಿನ್ನೆ ಸಾಯಂಕಾಲ ಆದರೆ ಬಾಗ್ಲೂರಿಗೆ ಯಾರು ಹೋಗೋದೇ ಇಲ್ಲ ಆ ಟ್ರಾಫಿಕ್ಗೆ. ಆ ಥರ ವ್ಯವಸ್ಥೆ ಇದೆ ಮೇಡಮ್. ಯಾರೂ ತಲೆಗೆ ಹಾಕ್ಕೊತಾ ಇಲ್ಲ ಮೆಂಬರ್ಗಳು. ನಮ್ಮ ಇದು ಇದನ್ನ ಬೇರೆನಾ ಕೃಷ್ಣ ಬೈರೇಗೌಡರು ಕೂಡ ತಲೆಗೆ ಹಾಕ್ಕೊತಾ ಇಲ್ಲ. ಹೇಳಿದ್ದಾರೆ. ಅದೇ ಮೇಡಮ್, ಯಾರು ಅಷ್ಟೊಂದು ಇದ್ರ ಬಗ್ಗೆ ಕೇರ್ಲೆಸ್ ಮಾಡ್ತಾ ಇಲ್ಲ. ಅವ್ರ ಪಾಡ್ಗೆ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಯಾರನ್ನ ಸಾಯ್ಬೋದು, ಯಾರನ್ನ ಉಳಿಬೋದು, ಆ ಥರ ನಮ್ಮ ಪರಿಸ್ಥಿತಿ. ಇಲ್ಲ ಮೇಡಮ್, ಕೈ ಕಾಲುಗಳೆಲ್ಲ ಮುರಿದೋಗಿದೆ. ಸತ್ತಿರೋ ಘಟನೆ ಬಾಗ್ಲೂರಲ್ಲಿ ಎರಡು ಸ್ಪಾಟ್ ಆಗಿದೆ. ಏನು ಮೇಡಮ್ನವ್ರೆ, ಒಂದು ವಾರಕ್ಕೊಂದ್ಸರಿ ಗ್ಯಾರೇಜ್ಗೆ ಹೋಗ್ತಾ ಇರಬೇಕು. ಎಲ್ಲ ನೆಟ್ಟು ಬೋಲ್ಟ್ಗಳೆಲ್ಲ ಉದುರೋಗ್ತದೆ. ಈ ಥರ ಇದೆ. ಏನು ಮೇಡಮ್ನವ್ರೆ, ಡೆಲಿವರಿ ಪೇಷಂಟೇನೇ ಎತ್ಕೊಂಡು ಹೋಗ್ಬಿಟ್ರೆ ಆಟೋದಲ್ಲೇ ಡೆಲಿವರಿ ಆಗಿಬಿಡ್ತದೆ ಪಕ್ಕ. 2 ಆಗಿದೆ, ಆಲ್ರೆಡಿ 2 ಆಗಿದೆ. ಬಟ್ ಇವತ್ತು ಯಲಂಕ ಒಂದು ಡೆಲಿವರಿ ಕೇಸ್ ಬಿಟ್ಬಿಟ್ಟು ಬಂದೆ. ನಿಧಾನವಾಗಿ ಹೋಗ್ಬೇಕು, ಆ ಥರ ಇದೆ ಮೇಡಮ್ನವ್ರೆ. ರಸ್ತೆಗಳಿದ್ರೆ ಟ್ರಾಫಿಕ್ ಸಾಯಂಕಾಲ ಆದ್ರೆ 5 ಗಂಟೆಗೆ ಯಾರನ್ನ ಫೋನ್ ಮಾಡಿದ್ರು ಕೂಡ ಬಾಡಿಗೆ ನಾವು ಹೋಗಲ್ಲ. ಯಾಕಂದ್ರೆ ಅಷ್ಟು ಟ್ರಾಫಿಕ್, ಅಷ್ಟು ಹಳ್ಳದನ್ನೇ ಹೋಗಲ್ಲ. ಸರ್ ಆಟೋದವರಿಗೆ ಏನು ಸಮಸ್ಯೆ ಇಲ್ಲ, ಆರಾಮ್ಸೆ ಆಟೋ ಬಿಸ್ನೆಸ್ ನಡೆಯುತ್ತೆ, ರ್ಯಾಪಿಡೋ ಬಂದ್ರು ನನ್ನ ಮಾತು ಕೇಳಿದ್ದೆ, ಸತ್ಯನಾ ಸರ್? ನಿಜಾನೇ ಮೇಡಮ್ನವ್ರೆ, ಅದು ನಮ್ಗೇನೋ ರ್ಯಾಪಿಡೋ ಹೋಗಲ್ಲ. ಹೊಡ್ತಾ ಬೀಳುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಮೇಡಮ್ನವ್ರೆ. ಇದು ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಗಾರ್ಡನ್ ಸಿಟಿಯ ಪರಿಸ್ಥಿತಿ. ಇಲ್ಲಿರುವಂತ ಜನರು ಹೇಳ್ತಾ ಇದ್ರೆ 4-5 ವರ್ಷದಿಂದ ಇಲ್ಲಿರುವಂತ ರಸ್ತೆ ಹೀಗೆ ಇದೆ. ಒಂದು ಕಡೆಗೆ ಬೀದಿ ದೀಪಗಳಿಲ್ಲ ಅನ್ನುವಂತಹದ್ದು ಇಲ್ಲಿರುವಂತಹ ಸ್ಥಳೀಯರ ಒಂದು ನೋವಿನ ಮಾತಾಗಿರುವಂತದ್ದು. ಹಾಗಾದ್ರೆ ಇನ್ನೂ ಏನೇನ್ ಸಮಸ್ಯೆ ಇದೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. ಎಷ್ಟು ವರ್ಷದಿಂದ ತಾವಿಲ್ಲಿದ್ದೀರಾ? ನಾವು ಹುಟ್ಟದಾಗ್ಲಿಂದ ಇದೇ ಊರಲ್ಲೇ ಮೇಡಮ್. ಹೆಂಗಿದೆ ಸರ್ ನಿಮ್ಮೂರು? ನಮ್ಮೂರ ಮುಂಚೆ ಹೇಗಿದೆಯಾ 100 ವರ್ಷದಿಂದ ಈಗಲೂ ಹಾಗೆ ಇದೆ. ಬದಲಾವಣೆ ಆಗಿಲ್ವಾ ನಿಮ್ಮೂರು? KDB ಡೆವಲಪ್ ಆಗಿದೆ, ಬಟ್ ರಸ್ತೆಗಳು ನೋಡಿ ಎಲ್ಲ ಗುಂಡಿಗಳು ಬಿದ್ದಿದೆ. ದಿನಕ್ಕೆ 6 ಜನ ಬಿದ್ದು ಸಾಯ್ತಾ ಇದ್ದಾರೆ. ಯಾರು ಕೇಳೋರೇ ಇಲ್ಲ ಇದನ್ನ ಮೇಡಮ್. 4 ವರ್ಷದಿಂದ ಹೀಗೆ ಇದೆ. ತಾವೆಲ್ಲ 4 ವರ್ಷದಿಂದ ಜನರು ಬೀಳೋದನ್ನ ಎದ್ದೇಳಿಸೋದಷ್ಟೇ ಆಗ್ತಾ ಇದೆ. ಎದ್ದೇಳಿಸೋದು ಅಷ್ಟೇ ಕೆಲಸ, ಬಟ್ ಇನ್ನೇನ್ ಮಾಡಕ್ ಆಗುತ್ತೆ ನಮ್ಮ ಕೈಲಿ. ಡೈಲಿ ಹಾಗೆ ಆಗುತ್ತೆ ಮೇಡಮ್. 3 ದಿನ ಹಿಂದೆನೂ ಆಗಿದೆ. ಕಂಪಲ್ಸರಿ ಡೈಲಿ ಹಾಗೆ ಆಗುತ್ತೆ. ಇಲ್ಲಿ ಬಿದ್ದಿರುವಂತವ್ರು ಎದ್ದು ಆರಾಮಾಗಿ ಮನೆಗೆ ಹೋಗಿರುವಂತ ಯಾವ್ದಾದ್ರು ಘಟನೆಗಳು? ಇಲ್ಲ ಮೇಡಮ್, ಯಾರು ಇಲ್ಲ. ಎಲ್ಲ ಹಾಸ್ಪಿಟ್ಲಿಗೆ ಹೋಗಿರೋರೇ ಇರೋದು. ಇಲ್ಲ ಮನೆಗೆ ಯಾರು ಹೋಗ್ಲಿಲ್ಲ. ಹೌದು, ಕೈ ಕಾಲು ಡ್ಯಾಮೇಜ್, ಬ್ಯಾಕ್ ಪೇನ್ ಡ್ಯಾಮೇಜ್, ಆ ತರ ಆಗಿದೆ. ಈಗ ಮಳೆಗಾಲ ಇಲ್ಲ, ಪರವಾಗಿಲ್ಲ, ಹೀಗಿದೆ. ಅಕಸ್ಮಾತ್ ಮಳೆ ಏನಾದ್ರು ಬಂದ್ರೆ ಆವಾಗ ಹೆಂಗೆ ಸರ್? ಇದ್ರಲ್ಲಿ ಮಳೆ ಏನಾದ್ರು ಬಂದ್ರೆ ಚರಂಡಿ ನೀರೆಲ್ಲ ರೋಡಲ್ಲೇ ಬರುತ್ತೆ. ಮತ್ ಇನ್ನೇನ್ ಮಾಡೋದು, ಅದ್ರಲ್ಲೇ ಓಡಾಡ್ಬೇಕು ವೆಹಿಕಲ್ ಎಲ್ಲ ಗುಂಡಿ ಎಲ್ಲ ತುಂಬಾಗಿರುತ್ತೆ, ನೀರೆಲ್ಲ ಓವರ್ ಇದೆ ಧೂಳು.
ಬೇಡದೇನೆ ಎಲ್ಲ ನಿಮ್ಗೆ ಸಿಗ್ತಾ ಇದೆ ಅಂತ ಆಯ್ತು ಈ ಏರಿಯಾದಲ್ಲಿ. ಹೌದು, ಏನೇನ್ ಬೇಡ ಎಲ್ಲ ಸಿಗ್ತಾ ಇದೆ. Okay, almost Budagiri cross to Bangalore to Budagiri cross, always so bad condition. ಓಕೆ, ಎಷ್ಟೋ ಟೈಮ್ ಕಂಪ್ಲೇಂಟ್ ಕೊಡ್ತಾಯಿತ್ತು, ಯಾರು ಮೇಂಟೈನ್ ಮಾಡೋದಿಲ್ಲ. ಆಮೇಲೆ ಇಲ್ಲಿ ಓಕೆ ಸ್ವಲ್ಪ ದೂರ ಹೋಗೋಕೆ KRDB, ದಟ್ ಆಲ್ಸೋ ಸ್ಪಾಯ್ಲ್ ಓಕೆ ರೋಡ್. ಓಕೆ, ಒನ್ಸ್ ರೈನ್ಸ್ ಒನ್ಸ್ ಕಮ್ ನೋ, ಯಾಕೆ ಮೋರ್ ದೆನ್ ದಿಸ್ ಮಚ್ ವಾಟರ್. Okay, okay, minister, any people, MLA, councillor, nobody is not come. Everybody same road only cross. ಏನು ಮಾಡಲ್ಲ. ಸರಿ, ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? Okay, more than 10 years, madam. 10 years. 10 years. 10 ವರ್ಷದಿಂದ ಹೀಗೆ ಇದೆಯಾ? ಹೌದು. ಧೂಳು ವಿಪರೀತ ಅಂದರೆ ಪಾಪ ಇವ್ರ ಮನೆಯಲ್ಲೂ ಪೇಷಂಟ್ ಇದ್ದಾರೆ, ಇವಾಗ ಅಜ್ಜಿ ಪೇಷಂಟ್. ಏನು ಈ ಧೂಳಿಂದ ಪಾಪ ಅವರೆಲ್ಲ ಮಾಸ್ಕ್ ಹಾಕೇ ಇರ್ತಾರೆ. ಇಲ್ಲಿ ನಮ್ಮ ಮನೇನೂ ಅಲ್ಲೇ ಇರೋದು, ಬರ್ರಿ ತೋರಿಸ್ತೀರಿ ಎಷ್ಟಿದೆ ಮಣ್ಣು ಅಂತಂದರೆ. ಪಾಪ ಮಳೆ ಬಂದಾಗ ಇದು ಹಳ್ಳ ಗೊತ್ತಾಗಲ್ಲ, ಕೊಳ್ಳ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಪಾಪ ಮಾಡ್ತಾರೆ, ಬಂದು ಟ್ಯಾಪೆ ಹಾಕ್ಬಿಟ್ಟು ಎಷ್ಟು ದಿನ ಇರ್ತದೆ ಹೇಳ್ರಿ ಅದು. ಹಾಂ, ಇವಾಗ ಮೊನ್ನೆ ಯಾರೋ ಮಿನಿಸ್ಟ್ರು ಬರ್ತಾರೆ ಅಂದ್ರೆ ಅಲ್ಲಿಂದ ಅಲ್ಲಿ ಗಂಟ ಚೆನ್ನಾಗಿ ಮಾಡಿಸಿದ್ರು ರೋಡು, ಟ್ಯಾಪೆ ಹಾಕಿದ್ರು, ಎಲ್ಲ ಕಿತ್ತೋಯ್ತು. ಪಾಪ ಈಸಾದವ್ರು ಇರ್ತಾರೆ, ಪೇಷಂಟ್ಗಳು ಇವ್ರ ಮನೆಗೆ ಪಾಪ ಇವ್ರಿಗೆ ಮಾಸ್ಕ್ ಹಾಕಿರ್ಬೇಕು. ನೋಡ್ರಿ, ನೀವೇ ನೋಡ್ತಾ ಇದ್ರಲ್ಲ ಅಂಗಡಿ, ನೋಡ್ರಿ ಹೆಂಗದೆ. ಏನೋ ಒಂದು ಸ್ವಲ್ಪ ಅದೆಲ್ಲ ಮಾಡಬೇಕು ತಾನೇ. ಈಗ ಅಧಿಕಾರಿಗಳು ಯಾರಾದ್ರೂ ಬರ್ತಾರೆ, ಮಿನಿಸ್ಟರ್ಗಳು ಬರ್ತಾರೆ ಅಂದಾಗ ಮಾತ್ರ ಟ್ಯಾಪೆ ಹಾಕೋ ಕೆಲಸ ಮಾಡ್ತಾರೆ ಮ್ಯಾಮ್. ಅದು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಮಾಡಿದಾರಲ್ಲ ಅಲ್ಲಿಂದ ಅಲ್ಲಿ ಗಂಟ ಕೇಳೋಗ್ರಿ ಅಲ್ಲಿ ಸರ್ಕಲ್ಲಾಗ ಮಾಡ್ತಾರೆ. ಯಾರನ್ನ ಬಂದು ಚೆನ್ನಾಗಿ ಮಾಡ್ತಾರೆ. ನೋಡಿ ಈ ರೋಡೆಲ್ಲ ನೀವೇ ನೋಡ್ತಾ ಇದ್ರಲ್ಲ, ನೋಡ್ರಿ ಪಾಪ ಅದೇನೋ ಮೊನ್ನೆ ಮಾಡೋರೆಲ್ಲನೂ ಎಲ್ಲ ಕಿತ್ತೋಗೋದು ಅದೆಲ್ಲನೂ ರೋಡು. ಪಾಪ ಈ ಬೀಳ್ತಾರೆ ಸುಮಾರು ಜನ ಆಕ್ಸಿಡೆಂಟ್ಗಳು ಮ್ಯಾಮ್. ಪಾಪ ಎಷ್ಟು ಜನ ಅಂತಂದರೆ ನಮ್ಮ ಮನೆ ಅಲ್ಲೇ ಇರೋದು, ಹತ್ರನೇ ಇರೋದು. ಪಾಪ ತುಂಬ ಜನ ಬಿದ್ದಿದ್ದಾರೆ ಬಿಡ್ರಿ, ಗೊತ್ತಾಗಲ್ಲ. ಒಂದು ಸಿಟ್ಟು ಟರ್ನಿಂಗಾಗಿ ಗೊತ್ತಾಗಲ್ಲ, ಏನೋ ಎಲ್ಲ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತವೆ ಮ್ಯಾಮ್. ನೋಡಿ ನೀವು ಮಣ್ಣು ನೋಡ್ರಿ ಎಷ್ಟಿದೆ ಅಲ್ಲಿ. ಮೇಡಮ್, ಈಗ ನೀವು ಹೇಳಿದ್ರಿ ಅವ್ರ ಮನೆಯಲ್ಲಿ ಪಾಪ ವಯಸ್ಸಾಗಿರೋರು ಇದ್ದಾರೆ ಅಂತ ಹೇಳಿ. ಚಿಕ್ಕ ಮಕ್ಳು ಇರ್ತಾರೆ, ತುಂಬಾ ಏಜ್ ಆಗಿರೋರು ಇರ್ತಾರೆ, ಹಂಗೆಲ್ಲ ಹೊಡೆತ ಬಿದ್ದಿರುವಂತ ಜನರು ಈ ಏರಿಯಾದಲ್ಲಿ ಇದ್ದಾರೆ. ನಮ್ಮ ಮುಜ್ಜಿಗೆ ಡಸ್ಟ್ ಅಲರ್ಜಿ ಆಗಿದೆ ಪಾಪ. ವಯಸ್ಸಾಗಿದ್ದು ಮುಜ್ಜಿಗೆ ಅಡ್ಮಿಟ್ ಮಾಡಿ, ಇವಾಗೂ ಹುಷಾರಿಲ್ಲ ಪಾಪ. ಅವ್ರಿಗೆ ಅದನ್ನೇ ಬೈತಾರೆ, ಆಚೆ ಕುತ್ಕೊಂಬೇಡ ಮಣ್ಣು ಮನೆಯೊಳಗಿರೋ ಅಂತ. ಮನೆಯೊಳಗೆ ಎಷ್ಟೊತ್ತಂತ ಇರೋಕ್ಕಾಗುತ್ತೆ ಹೇಳ್ರಿ ಪಾಪ ವಯಸ್ಸಾದವ್ರು. ನಾವೇ ಬರೋಕ್ಕಾಗಲ್ಲ ಇವಾಗ ಆಚೆಗೆ. ಬರಬೇಕಂದ್ರೆ ಒಂದು ಮಾಸ್ಕ್ ಹಾಕ್ಕೊಂಬರ್ಬೇಕು. ಏನು ಮಾಡ್ತೀರಿ, ಯಾವಾಗೂ ಈ ಮಣ್ಣು ಇಷ್ಟು ಕುಡಿದ್ರೆ ನಮ್ಮ ದೇಹದೊಳಗೆ ಎಷ್ಟು ಹೋಗಿರ್ಬೇಡ ಮಣ್ಣು. ಹಾಂ, ತಿರ್ಗಿ ಹೇಳ್ತಾರೆ ಡಾಕ್ಟ್ರು ಡಸ್ಟ್ ಅಲರ್ಜಿ ಆಗೋದೆ, ಅದು ತಿನ್ಬೇಡ್ರಿ ಇದು ತಿನ್ಬೇಡ್ರಿ ಅಂತ ಹೇಳ್ತಾರೆ ತಾನೇ. ನಿಜನ ತಾನೇ ಅದು? ಹಾಂ, ಹೇಳ್ರಿ, ನೀವೇ ನೋಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ನೋಡ್ರಿ ಹೆಂಗವೆ ಹಳ್ಳಕೊಳ್ಳು ಜಾಸ್ತಿ ಅವೆ ನೋಡ್ರಿ. ಮೇಡಮ್, ಹಾಗಿದ್ರೆ ನಿಮ್ಗೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಅನ್ನೋರು ಕೆಲಸ ಮಾಡ್ತಿದ್ದಾರಾ, ಇದೆಲ್ಲ ನೋಡ್ಕೊಂಡಿದ್ದಾರ? ಅದೆಲ್ಲ ಏನೂ ಗೊತ್ತಿಲ್ಲ ಮಮ್ಮಿ. ಹೇಳ್ತಾರೆ ಮಾಡ್ತಾರೆ ಅಂತ ಹೇಳ್ತಾರೆ, ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ಬಂದ್ ಮಾಡೋರು ಒಬ್ಬರು ಇಲ್ಲ. ಮೋರಿಗಳೆಲ್ಲ ತುಂಬ ಹೋಗಿರ್ತದೆ. ಮೊನ್ನೆ ಎತ್ಸವ್ರೆ ನೋಡ್ತೀರ ಮೋರಿಗಳು ಹೆಂಗವಂತ, ಬರೀ ಸೊಳ್ಳೆನೆ. ಹಾಂ, ಮೋರಿ ತುಂಬೋದ್ರೆ ಮೋರಿ ನೀರೆಲ್ಲನೂ ಆಚೆಗೆ ಬಂದು ಎಲ್ಲ ಕವರ್ಗಳು ಎಲ್ಲ ಮನೆ ಮುಂದೆ ಎಲ್ಲ ಎಷ್ಟು ಗಲೀಜು ಅಂದರೆ ಅಷ್ಟು ಗಲೀಜು ಇರ್ತದೆ. ಇದ್ರ ಜೊತೆಗೆ ನಿಮ್ಮ ಏರಿಯಾದಲ್ಲಿ ಬೇರೆ ಏನೇನು ಪ್ರಾಬ್ಲಮ್ ಇದಾವೆ ಮೇಡಮ್? ನೀರಿನ ಸಮಸ್ಯೆ ಆಗಲಿ, ಕರೆಂಟ್ ಬಿಲ್ ಸಮಸ್ಯೆನೇ, ಲೈಟ್ ಸಮಸ್ಯೆನೂ ಇದೆ ಮ್ಯಾಮ್. ಅಲ್ಲಿವರೆಗೂ ಹಾಕ್ತಾರೆ ಪಂಚಾಯತಿ ಅಲ್ಲಿ ಪಂಚಾಯತಿ ಗಂಟೆ ಹಾಕ್ತಾರೆ ಲೈಟು. ಇವಾಗ ಇದು ಏರ್ಪೋರ್ಟ್ ರೋಡ್ ಅಲ್ವಾ, ಹಾಕ್ಬೇಕು ತಾನೇ ಅದು ಟ್ಯೂಬ್ ಲೈಟ್ಗಳು, ಹಾಕ್ಬೇಕಾ ಬೇಡವಾ? ಏರ್ಪೋರ್ಟ್ ರೋಡ್ ಅಂದಮೇಲೆ ಕಾರುಗಳು ತುಂಬ ಓಡಾಡ್ತಾವೆ ತಾನೇ. ಇದು ಈ ಫೆಸಿಲಿಟಿ ಕೊಡ್ಬೇಕು ತಾನೇ ಲೈಟ್ಗಳದ್ದು. ಅಟ್ಲೀಸ್ಟ್ ಒಂದೊಂದಾದರೂ ಹಾಕ್ಬೇಕು ತಾನೇ. ಒಂದು ಸ್ಟಾರ್ಟಿಂಗ್ ಹಾಕಿದ್ರು, ಆಮೇಲೆ ತಿರ್ಗಾ ಸ್ಟಾಪ್ ಮಾಡಿದ್ರು, ಅದು ಇಲ್ಲ. ನೀರಿಂದ ಏನು ಪ್ರಾಬ್ಲಮ್ ಇಲ್ಲ, ನೀರು ಬರ್ತದೆ. ಅದೇ ಈ ರೋಡ್ ಸಮಸ್ಯೆ, ಈ ಮೋರಿ ಸಮಸ್ಯೆ ಅಷ್ಟೇ. ಏನು ಮಾಡ್ತೀರಾ ನೋಡಿ, ಇವರೇ ಪೇಷಂಟ್ ಪಾಪ, ಮಾಸ್ಕ್ ಹಾಕೇ ಇರಬೇಕು ಅವರು, ಡಸ್ಟ್ ಅಲರ್ಜಿ. ಸರ್, ಈಗ ನಿಮ್ಮ ಮನೆ ಮುಂದೆ, ನಿಮ್ಮ ಅಂಗಡಿಗಳ ಮುಂದೆ ಇಂತಹ ರಸ್ತೆ ಇದೆ, ನಿಮ್ಗೆ ಡಸ್ಟ್ ಅಲರ್ಜಿ ಅಂತ ಬೇರೆ ಮೇಡಮ್ ಅವರು ಹೇಳಿದ್ರು, ಹೌದಾ? ಸತ್ಯನಾ ಅದು? ಹೌದು ಮೇಡಮ್. ಡಸ್ಟಿಂದ ಏನು ಪ್ರಾಬ್ಲಮ್ ಅನ್ಭವಿಸ್ತಿದ್ದೀರಾ ಸರ್? ಪ್ರಾಬ್ಲಮ್ಮು ಬ್ಲೀತಿಂಗ್, ಇದು ಉಸಿರಾಟಕ್ಕೆ ತೊಂದರೆ ಸ್ವಲ್ಪ. ಓಕೆ, ರಸ್ತೆ ಹಿಂಗಿದೆಯಲ್ಲ, ಏನು ಹೇಳ್ತೀರಾ? ರಸ್ತೆಗೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ, ಮಾಜಿ ಚೇರ್ಮನ್ರು ನಾವು ಇಲ್ಲಿ ಊರಲ್ಲಿ. ಕೃಷ್ಣ ಬೈರೇಗೌಡರಿಗೆಲ್ಲ ಹೇಳಿದ್ರಿ, ಮತ್ತು ಯೂಟ್ಯೂಬ್ಗೆಲ್ಲ ಹಾಕಿದ್ರಿ ಈ ಥರ ಇದೆ ರಸ್ತೆ ಎಲ್ಲ ಅಂತ. ಸರಿ ಮಾಡಿಲ್ಲ, ಏನು ಮಾಡೋಕ್ಕೂ ಆಗಲ್ಲ ಸರ್. ಈಗ ದಿನನಿತ್ಯ ಹಿಂಗೆ ಓಡಾಡೋ ಜನರು ಎಷ್ಟೊಂದು ಜನ ಬಿದ್ದೋಗ್ತಿದ್ದಾರೆ ಸರ್. ಇದನ್ನ ನೋಡಿಕೊಂಡು ತಾವೆಲ್ಲ ಸುಮ್ಮನೆ ಇದ್ದೀರಾ? ಕಂಪ್ಲೇಂಟ್ ಮಾಡಿದ್ದೀರಿ ಮೇಡಮ್ ನಾವು, ಪಂಚಾಯತಿ ಆಫೀಸ್ ಕಂಪ್ಲೇಂಟ್ ಮಾಡಿದ್ದೀರಿ, ಮತ್ತು PWDಗೆ, ಇದು PWD ರೋಡ್ ಅಂದರು, PWD ರೋಡ್ಗೆ ಕಂಪ್ಲೇಂಟ್ ಮಾಡಿದ್ದೀರಿ. ಏನು ಹೇಳ್ತಾರೆ ಸರ್ ಅಧಿಕಾರಿಗಳು? ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾರೆ. ಹೌದು ಮೇಡಮ್, ಹೇಳ್ತಾರೆ ಅಷ್ಟೇ, ಕೆಲಸಗಳನ್ನು ಮಾಡ್ತಾರ? ಇಲ್ಲ, ಸ್ವಲ್ಪ ಮಾಡಿದ್ರು, ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮಾಡಿಲ್ಲ. ಸರ್, ಈಗ ನಾನು ಮಾತಾಡ್ತಾ ಕೇಳ್ಪಟ್ಟೆ, ಅಧಿಕಾರಿಗಳು ಯಾರಾದರೂ ಬರ್ತಾರೆ ಅಂತಂದರೆ ನಾಮಕಾವಸ್ಥೆ ಅನ್ನೋ ರೀತಿಯಲ್ಲಿ ತಾಪಗಳನ್ನು ಹಾಕ್ತಾರೆ ಅಂತ ಹೇಳಿ. ಹೌದು ಮೇಡಮ್, ತಾಪೆ ಹಾಕ್ತಾರೆ, ಮತ್ತು ಸ್ವಲ್ಪ ಮಾಡಿದ್ದಾರೆ. ಈ ಕಡೆ ಮಾಡಿಲ್ಲ, ಈ ಕಡೆ ಎಲ್ಲ ಮಾಡಿದ್ದಾರೆ. ಹೆಲ್ತ್ ಮೇಲೆ ಹೆಂಗೆ ಇಂಪ್ಯಾಕ್ಟ್ ಆಗ್ತಿದೆ ಸರ್ ಇಂತಹ ರಸ್ತೆ? ಇದರಿಂದ ಧೂಳು, ಇಲ್ಲಿ ಚಿಕ್ಕ ಮಕ್ಳು ಇರ್ತಾರೆ, ಏಜ್ ಆಗಿರೋರು ಇರ್ತಾರೆ. ಹೌದು ಮೇಡಮ್, ಧೂಳು ವಿಪರೀತ, ಹೆಲ್ತ್ ಮೇಲೆ ಪ್ರಾಬ್ಲಮ್ ಬೀಳುತ್ತೆ. ನಾವು ಇನ್ನೇನು ಮಾಡೋಕ್ಕಾಗಲ್ಲ, ಏಳಿಗೆ ಎಲ್ಲ ಕಂಪ್ಲೇಂಟ್ ಮಾಡಿದಾಯಿತು, ಏನು ಮಾಡೋಕ್ಕಾಗ್ತಾಯಿಲ್ಲ.
ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಹೆಚ್ಚಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಅಂತಂದ್ರೆ ಅದು ರಸ್ತೆಯ ಸಮಸ್ಯೆ. ಈಗ ಬಾಗ್ಲೂರು ಕ್ರಾಸ್ ಅಲ್ಲೂ ಇರುವಂತಹ ಜನರಿಗೂ ಸಹ ಒಂದ್ ರೀತಿಲಿ ಇಲ್ಲಿರುವಂತಹ ರಸ್ತೆ ಕಂಟಕವಾಗಿ ಕಾಡ್ತಾ ಇರುವಂತದ್ದು. ಸ್ಥಳೀಯರು ಏನ್ ಹೇಳ್ತಾರೆ ಅಂತ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ವಿಜಯ್ ಕುಮಾರ್ ಮೇಡಮ್. ಎಷ್ಟು ವರ್ಷದಿಂದ ಈ ರಸ್ತೆ ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದೀರಾ? ನಾ ಇಲ್ಲಿ ಬಂದು 8 ವರ್ಷ ಆಯ್ತು ಮೇಡಮ್. 8 ವರ್ಷ ಆಯ್ತು. 8 ವರ್ಷದಿಂದಲೂ ಈ ರಸ್ತೆ ಹೀಗೆ ಇದೆಯಾ ಅಥವಾ ಇತ್ತೀಚೆಗಾಗಿರೋದು? ಸೆಂಟ್ರಲ್ ರಿಪೇರಿ ಮಾಡಿದ್ರು, ಮತ್ತೆ ಇದು ಅದೇನೋ ಕೇಬಲ್ ಅಂತ ಅಗಿಯಕ್ ಬಂದ್ರು, ಅದು ಕೇಬಲ್ ಆಗಿದ್ರು, ಅದು ಈ ಕಡೆ ಆಗಿದ್ರು ಮತ್ತೆ ಆ ಕಡೆ ಆಗಿದ್ರು, ಎಲ್ಲ ಮಾಡಿ ಅದೆಲ್ಲ ಮಾಡಿದ್ರು ನೋಡಿ. ಅಲ್ಲಿ ಎದುರುಗಡೆ ಕಾಣಿಸುತ್ತೆ ಅದು ಎಲ್ಲ ಲಾರಿಗಳು ಓಡಾಡಿ ಅದೆಲ್ಲ ಫುಲ್ ಮಳೆ ಬಂದಾಗೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟು ಫುಲ್ ಅದು ಏನು ಎಷ್ಟು ಜನ ಬಿದ್ದು ಸತ್ತೋಗ್ಬಿಡ್ತಾರೋ ಗೊತ್ತಿಲ್ಲ. ದಿಸಕ್ಕೆ ಹೆಂಗಿಲ್ಲ ಅಂದ್ರೂ 1-2 ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ ಅಲ್ಲಿ. ಫಿಕ್ಸ್ ಕಂಪಲ್ಸರಿ. ಇತ್ತೀಚೆಗಾಗಿರುವಂತದ್ದು ಯಾವ್ದಾದ್ರು ಘಟನೆಗಳಿದಾವ ಸರ್? ಇತ್ತೀಚೆಗಾದ್ರೆ ಮೊನ್ನೆ ಆಟೋದಲ್ಲಿ ಬಿದ್ದುಬಿಟ್ಟು ಫ್ಯಾಮಿಲಿನೇ ಅವರು ಬಿದ್ದೋಗ್ಬಿಟ್ರು. ಯಾರಿಗೋ ಕರ್ಕೊಂಡು ಹೋಗ್ತಾ ಇದ್ರು, ಅವರು ಬಿದ್ದೋಗ್ಬಿಟ್ರು. ಮತ್ತೆ ಇಲ್ಲಿ ಅವ್ರಿಗೇನು ಬೋನ್ಸ್ ಏನೋ ಕಟ್ ಆಗ್ಬಿಟ್ಟು ಸುಮ್ಕೆ ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದ್ರೂ ಬಂದು ಕೇಳಿದಾರಾ ನಿಮ್ಗೆ ಏನಾಗ್ತಾ ಇದೆ ಅಂತ? ಕೇಳಿಲ್ಲ ಮೇಡಮ್, ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಷ್ಟೇನೆ. ಈಗ ಸರ್ ಹೆಣ್ಮಕ್ಳು ಸ್ವಲ್ಪ ಬೈಕ್ಗಳನ್ನ ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದಾರೆ, ಹುಡುಗಿರಿಗೆಲ್ಲ ಸಮಸ್ಯೆ ಆಗ್ತಿದ್ಯಾ, ಹೆಂಗೆ ಸರ್ ಇಲ್ಲಿ? ಇವಾಗ ನೋಡಿ ಅದೇ ಥರ ಇವಾಗ ಲಾರಿಗಳು ಬರ್ತದೆ ಬೇಜಾನಲ್ಲಿ. ಇದು ಅಲ್ಲಿಂದ ಬರೋವಾಗ ಫುಲ್ ಫಾಸ್ಟಾಗಿ ಬರ್ತಾರೆ. ಮೇನ್ ಫಾಸ್ಟಾಗಿ ಯಾವಾಗ ಬರ್ತಾರೋ ಅಲ್ಲಿ ಏನು ಇದಿಲ್ಲ. ಅಲ್ಲಿ ಅವ್ರು ಬರೋವಾಗ ಅಲ್ಲಿ ಮಣ್ಣು ಇರ್ತದೆ, ಎಲ್ಲ ಸ್ಕಿಡ್ ಆಗ್ತಾ ಇರ್ತದೆ, ತುಂಬಾ ಜನ ಬೀಳ್ತಾ ಇರ್ತಾರೆ. ಈಗ ನಾರ್ಮಲ್ ಡೇಸ್ ಅಲ್ಲಿ ಹೀಗಾಗುತ್ತೆ, ಪರವಾಗಿಲ್ಲ ಸರ್. ಈಗ ಮಳೆಗಾಲದಲ್ಲಿ ಹೆಂಗಾಗುತ್ತೆ? ಅದೇ ಮೇನ್ ಸಮಸ್ಯೆ ಅವಾಗೇ ಆಗಿರೋದು. ಇವಾಗ ಅಂತ ಹೇಳಿದ್ರೆ ಅಲ್ಲಿ ಹಳ್ಳ ದಿನ ಕಾಣಿಸುತ್ತೆ, ಗುಂಡಿ ಇರೋದು. ಅಟ್ಲೀಸ್ಟ್ ಮಳೆ ಬಂದಿರುವಾಗ ಫುಲ್ ಕ್ಲೋಸ್ ಆಗಿರುತ್ತೆ, ಏನು ಗೊತ್ತಾಗಲ್ಲ ಎಲ್ಲಿ. ತುಂಬಾ ಅದೇನೇ ಸಮಸ್ಯೆ ಆಗೋದು ಅಲ್ಲಿ. ಹಾಗಾದ್ರೆ ನಿಮಗೆ ರಸ್ತೆ ರೆಡಿ ಮಾಡ್ಕೊಡ್ಬೇಕಂತ ಕೇಳ್ತೀರಾ ಅಥವಾ ಹಿಂಗೆ ಪರವಾಗಿಲ್ವಾ ಇದ್ರು? ಅದು ಸರ್ಕಾರದವ್ರು ಅವ್ರು ನೋಡ್ಬಿಟ್ಟು ಮಾಡ್ಬೇಕು. ಯಾಕಂದ್ರೆ ನಾವು ಹೇಳೋದಕ್ಕಿಂತ ಅವರೇ ಓಡಾಡ್ತಾ ಇರ್ತಾರೆ ತುಂಬಾ ಜಾಸ್ತಿ. ಅವ್ರ ಪಬ್ಲಿಕ್ಕಿಗೆ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿರುತ್ತಲ್ಲ, ಅವ್ರಿಗೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ನಾವು ಇಲ್ಲೇ ಇರೋರು ತಮಗೆ ಗೊತ್ತಿರುತ್ತೆ ಈ ರಸ್ತೆಯ ಏನು ಆಕಾರವನ್ನ ನೋಡಿದಾಗ. ಸೊ ತಾವೊಬ್ಬ ಯುವಕಾಗಿ ಓಡಾಡುವಾಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ? ನಮಗೆ ಬೇಜಾನ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ರಿಲೇಷನ್ ಅವರೇ 2-3 ಸಲ ಬಿದ್ದವ್ರು ಇಲ್ಲಿ. ಯಾವಾಗ ಸರ್? ಆಯ್ತು, 1 ತಿಂಗಳು ಮುಂಚೆನೆ. ಅವರಿಗೆಲ್ಲ ಹೇಗಿದೆ ಬಾಡಿ ಪಾರ್ಟ್ಸ್ ಗಳೆಲ್ಲ? ಚೆನ್ನಾಗಿ ಸ್ಲಿಪ್ ಆಗಿದ್ದೀನಿ ಇಲ್ಲಿ, ಏಟೇನಾಗಿಲ್ಲ. ಆದ್ರೂ ನೋಡ್ಬಿಟ್ಟು ಅವರು ರೆಡಿ ಮಾಡಿ ಕೊಡ್ಬೇಕು ಬೇಗ, ಆದಷ್ಟು ಬೇಗ. ರಸ್ತೆಯಿಂದ ಬೀಳೋದು ಒಂದು ಸಮಸ್ಯೆ ಆದ್ರೆ ಆ ರಸ್ತೆ ಹಾಳಾಗಿರೋದ್ರಿಂದ ಧೂಳಿನ ಸಮಸ್ಯೆ ಎಷ್ಟಾಗ್ತಿದೆ? ಸುತ್ತಮುತ್ತಲಿನ ಜಾಸ್ತಿ ಆಗ್ತದೆ. ಅಂಗಡಿಯಾಗ ಡೈಲಿ ಕ್ಲೀನ್ ಮಾಡ್ತೀವಿ, ಆದ್ರೂ ಏನ್ ಹೇಳೋದು, ಧೂಳು. ನೀವೇ ಒಂದ್ಸಲ ಅಂಗಡಿಗೆ ಬಂದು ನೋಡಿ, ಧೂಳು ಅಂದ್ರೆ ಧೂಳು. ಸರ್ ಈಗ ನಿಮ್ಗೆ ಇಲ್ಲಿ ಶಾಪ್ ಇರೋದ್ರಿಂದ, ಈ ರಸ್ತೆ ಹಿಂಗಿರೋದ್ರಿಂದ ನಿಮ್ಮ ವ್ಯವಹಾರಕ್ಕೂ ಏನಾದ್ರು ಸಮಸ್ಯೆ ಆಗ್ತಿದ್ಯಾ? ಹೌದು ಮೇಡಮ್, ಡಸ್ಟ್ ಬರುತ್ತೆ, ಬೇಗ ಧೂಳು ಸಿಕ್ಕಾಪಟ್ಟೆ ಬರುತ್ತೆ. ಮಳೆ ಬಂದಿರೋ ಇಲ್ಲ ಕೊಚ್ಕೊಂಡು ಹೋಗುತ್ತೆ. ಬಟ್ ಆದ್ಮೇಲೆ ಮತ್ತೆ ಅದೇ ತರನೇ ರಸ್ತೆಯಲ್ಲಿ ಓಡಾಡ್ತಿರುವಾಗ ತುಂಬಾ ಪ್ರಾಬ್ಲಮ್. ಅವ್ರಿಗೆ ಎಲರ್ಜಿ ಆಗಿದೆ, ಅವ್ರು ಅಂಗಡಿಗೆ ಬರಲ್ಲ ಧೂಳು ಅಂದ್ಬಿಟ್ಟು. ಡಲ್ ಇದೆ ಬಿಸ್ನೆಸ್ ಅನ್ನು, ಧೂಳಿಂದ ಬರಲ್ಲ. ಒಂದು ಕಾಲೋನಿಯಾಗ ಒಂದು 4-5 ದಿವಸ ಮುಂಚೆ ಒಂದು ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಕಟ್ಕೊಂಡು ಹೋಗಿದ್ದಾರೆ. ಅಲ್ಲಿ ಕಾಲೋನಿ ಹತ್ರ ಮೇಲೆ ಅವರು ಅದೇ ಆಸ್ಪತ್ರೆ ಅಲ್ಲಿ ತೋರಿಸ್ಕೊಂಡು ಹೋಗಿದ್ದಾರೆ. ಬರ್ತಾರೆ, ಹೆಲ್ಪ್ ಮಾಡ್ತಾರೆ ಅಷ್ಟೇ, ಯಾರು ಕೇಳೋಂಗಿಲ್ಲ ಅಷ್ಟೇ. ಅಲ್ಲಿ ರಸ್ತೆ ಬಗ್ಗೆ ಏನು ಅಷ್ಟೊಂದು ಕೇರ್ ಮಾಡಿ ತಗೊಂಡಿರೋರು ಯಾರು ಇಲ್ಲ ಮೇಡಮ್. ಈ ರಸ್ತೆಯಿಂದ ಕೇವಲ ಇಲ್ಲಿರುವಂತಹ ಸ್ಥಳೀಯರಿಗೆ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ, ಓಡಾಡುವಂತಹ ಏನು ವಾಹನ ಮಾಲೀಕರಿಗೆ ಜೊತೆಗೆ ಪ್ಯಾಸೆಂಜರ್ಗೂ ಸಹ ಪ್ರಾಬ್ಲಮ್ಸ್ ಆಗ್ತಿದೆ ಅಂತೇಳಿ. ಅಮ್ಮ, ನೀವು ಇದೇ ರಸ್ತೆಯಲ್ಲಿ ಓಡಾಡೋದಾ? ಇದೇ ರಸ್ತೆಯಲ್ಲಿ. ನಿಮ್ ನೋಡಿದ್ರೆ ಗೊತ್ತಾಗ್ತಿದೆ, ಧೂಳಿಗೆ ಮುಖ ಮುಚ್ಕೊಳ್ತಿದ್ದೀರಾ. ತುಂಬಾ ಧೂಳ, ರಸ್ತೆ ಸರಿಗಿಲ್ಲ. ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು? ಇಲ್ಲ, ನಾವು ಬಂದು 1-2 ತಿಂಗಳಾಯ್ತು ಅಷ್ಟೇ. ಓಡಾಡಕ್ಕೆ ಭಯ ಆಗುತ್ತಾ ಹೆಂಗೆ? ನಿಮ್ಗೆ ಭಯ, ನಮ್ಮ ಮಕ್ಕಳು ಎಲ್ಲ ಇದು 2-ವೀಲರ್ನಾಗ ಓಡಾಡಕ್ ಭಯ ಆಗ್ತದ. ಅಪ್ ಭಾಳ ಆಗ್ತದ, ಜಂಪಿಂಗ್. ಮಳೆಗಾಲದಾಗ ತುಂಬಾ ತೊಂದರೆ. ಎಲ್ಲರೂ ಬೀಳ್ತೀನಿ ಅಂತ ನಿಮ್ಗೆ ಅಂಜಿಕೆ ಅದನ್ರಿ? ನಮ್ಗೆ ವಯಸ್ಸಾದವ್ರಿಗೆ ಇರ್ತದ ಅಂಜಿಕೆ. ಈಗ ನಿಮ್ಮ ಮಕ್ಕಳು ಬರುತ್ತಲ್ಲ, ನಿಮ್ಗೆ ಜೀವದಾಗ ಜೀವ ಇರುತ್ತೋ ಇಲ್ಲ ಆರಾಮಾಗಿರ್ತೀರೋ ರಸ್ತೆ ನೋಡಿದ್ರೆ? ರಸ್ತೆ ನೋಡಿದ್ರೆ ಇರಂಗಿಲ್ಲ. ಇವ್ರ ಆಟೋದವ್ರಿಗೆ ಕೇಳ್ಬೇಕು, ಅವ್ರು ನಡೆಸ್ತಾ ಇರ್ತಾರೆ ಆಟೋದವ್ರು ಡೈಲಿ. ಎಸ್, ಈಗ ಅಣ್ಣ ತಾವು ದಿನ ಇದೇ ರಸ್ತೆಯಲ್ಲಿ ಓಡಾಡ್ತಿರ್ತೀರಾ, ಅವ್ರಿಗೇನೋ ಪ್ಯಾಸೆಂಜರ್ಗೆ ಭಯ ಇರುತ್ತೆ, ಓಡಿಸೋರಿಗೆ ನಿಮಗೆ ಎಷ್ಟು ಭಯ ಇರುತ್ತೆ? ನಮಗೂ ಭಯ ಇರುತ್ತೆ ಮೇಡಮ್. ಯಾಕಂತಂದ್ರೆ ಎಲ್ಲ ರೋಡ್ ಅಲ್ಲಿಂದ ಹಿಡಿದು ಬಾಗ್ಲೂರು ಗಂಟ ಅಪಾರ್ಟ್ಮೆಂಟ್ ಗಂಟ ಬರೇ ಎಲ್ಲ ಗುಂಡಿನೇ ಇರೋದು. ಎಲ್ಲ ಎಚ್ಚರದಿಂದನೇ ಗಾಡಿ ಓಡಿಸ್ಬೇಕಾದ್ರೆ. ಯಾವತ್ತಾದ್ರೂ ನಿಮಗೆ ಇಲ್ಲಿ ಸಮಸ್ಯೆ ಆಗಿರುವಂತದ್ದು ಇದೆಯಾ? ನಮಗೂ ಯಾವತ್ತು ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆ ಥರದ್ದು ಏನಾಗಿಲ್ಲ. ಪ್ಯಾಸೆಂಜರ್ಗಳು ಹತ್ತಿರ್ತಾರಲ್ವಾ ಅಣ್ಣ ನಿಮ್ಮಲ್ಲಿ, ಅವ್ರು ಏನಾರು ಹೇಳ್ತಾರ ನಿಮ್ಗೆ? ಹೇಳ್ತಾರೆ ಮೇಡಮ್, ರೋಡ್ ಚೆನ್ನಾಗಿಲ್ಲಪ್ಪ, ಸ್ವಲ್ಪ ನಿಧಾನಾಗಿ ಓಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆ ಏನು ಹೇಳಲ್ಲ. ಅದ್ರ ಬಗ್ಗೆ ಅದೇ ಹೇಳ್ತಾರೆ.
ಈಗ ರಸ್ತೆ ಹಿಂಗಿರೋದ್ರಿಂದ ನಿಮ್ಮ ವೆಹಿಕಲ್ಗೆ ಏನಾದ್ರು ಸಮಸ್ಯೆ ಆಗಿದೆಯಾ ಅಥವಾ ಎಷ್ಟು ನೀವು ದುಡ್ಡನ್ನ ವೆಚ್ಚ ಮಾಡ್ಬೇಕಾಗುತ್ತೆ ಈಗ? ವೆಹಿಕಲ್ಗೆ ಸಮಸ್ಯೆ ಆಗುತ್ತೆ ಮೇಡಮ್ ಈ ರೋಡಿಂದ. ಏನು ಸಮಸ್ಯೆ ಆಗುತ್ತೆ ಅಂತಂದರೆ ಡಾಲರ್ ಗಾಡಿಯಲ್ಲಿ ಮೆಕ್ಯಾನಿಕ್ ಸಣ್ಣ ಪುಟ್ಟ ಕೆಲಸ ಬರುತ್ತೆ ಈ ಥರ ರೋಡ್ ಇದ್ದರೆ ಅದನ್ನು ಮಾಡಿಸ್ಕೋಬೇಕು ಕಂಪಲ್ಸರಿ. ನಿಮ್ ಬಿಸ್ನೆಸ್ ಆಗುತ್ತಣ್ಣ ಹಿಂಗೆ ಇಂಥ ರಸ್ತೆ ಇದ್ರೆ? ಈ ರಸ್ತೆಯಲ್ಲಿ ಬಿಸ್ನೆಸ್ ಆಗಲ್ಲ ಮೇಡಮ್. ಆ ಕಡೆ ಸಿಟಿ ಸೈಡ್ ಯಲಹಂಕ ಸೈಡ್ ಆದರೆ ಅಲ್ಲಿ ಒಂಚೂರು ಪರವಾಗಿಲ್ಲ, ಅಲ್ಲಾದ್ರೂ ಮಾಡ್ಕೋಬೋದು. ಈ ಗುಂಡಿಲಿ ಗಾಡಿ ಓಡ್ಸೋಕ್ಕಾಗಲ್ಲ. 2 ದಿನ ಓಡಿಸಿದ್ರೆ 3ನೇ ದಿನದಲ್ಲಿ ಎಲ್ಲ ಮೈಕೆಲ್ಲ ನೋವು ಬಂದ್ಬಿಡುತ್ತೆ ಈ ರೋಡಲ್ಲಿ. ಒಂದಿಲ್ಲ ಆಕ್ಸಿಡೆಂಟ್ಗಳಾಗುತ್ತೆ ಸರ್, ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ. ತುಂಬಾನೇ ಅದು ಎಲ್ಲ ರೋಡ್ ಕಿತ್ತೋದಾಗ್ಲಿಂದನೂ ಅದೇ ಪ್ರಾಬ್ಲಮ್ಮೇ ಇಲ್ಲಿ. ನಾನು ಇದೇ ಏರಿಯಾನೇ. ಹೌದು, ದಿನ ಇಲ್ಲೇ ಓಡಾಡೋದು. ನಮ್ಮ ಸ್ಥಿತಿ ಹೇಳೋಕ್ಕಾಗಲ್ಲ ಮೇಡಮ್. ದೊಡ್ಡ ದೊಡ್ಡ ಲಾರಿಗಳು ಬೇರೆ ಇಲ್ಲಿ ಬರೋದು. ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಲ್ವಾ, ಆ ಕಡೆಯಿಂದ ಬರ್ತಾ ಇರುತ್ತೆ. ಆ ಟರ್ನಿಂಗಲ್ಲಂತೂ ತುಂಬಾನೇ ಆಕ್ಸಿಡೆಂಟ್ಗಳಾಗ್ತವೆ. ನಿಮಗೆ ಯಾವತ್ತಾದ್ರೂ ಸಮಸ್ಯೆ ಆಗಿದೆಯಾ ಇಲ್ಲಿ? ನನಗಂದ್ರೆ ನಾನು ಅಷ್ಟು ಹೊರಗಡೆ ಬರೋದಿಲ್ಲ ಮೇಡಮ್. ಹಾಂ, ನಮ್ಮ ಮನೆಯವರೆಲ್ಲ ಓಡಾಡ್ತಾ ಇರ್ತಾರೆ. ಹೌದು ಹೌದು, ತುಂಬಾನೇ ಇದು ಈ ರೋಡ್ಗಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಧೂಳಿಂದ ಅದೇ ಹುಷಾರು ತಪ್ತಾ ಇರುತ್ತೆ ನೋಡಿ. ಇವಾಗ ಹೋಗಿ ಇಂಜೆಕ್ಷನ್ ತೊಗೊಂಡು ಬರ್ತಾ ಇದ್ದೀನಿ. ಈಗಾಗಲೇ ಒಂದಷ್ಟು ಜನರು ಹೇಳಿದ್ರು ರಸ್ತೆ ಹಾಳಾಗಿರೋದ್ರಿಂದ ಕೇವಲ ವ್ಯಕ್ತಿಗಳು ಬೀಳೋದಿಲ್ಲ, ಅದರಿಂದ ನಮ್ಮ ಬಿಸ್ನೆಸ್ ಮೇಲೂ ಸಹ ಸಮಸ್ಯೆ ಆಗ್ತಾ ಇದೆ, ಧೂಳೆಲ್ಲ ನಮ್ಮ ಶಾಪ್ ಒಳಗಡೆ ಬರುತ್ತೆ ಅಂತ ಹೇಳಿ. ಹಾಗಾದರೆ ಈ ಧೂಳಿನಿಂದ ಅಕ್ಕಪಕ್ಕದಲ್ಲಿರುವಂಥ ಶಾಪ್ ಮಾಲೀಕರಿಗೆ ಯಾವ ರೀತಿಯಾಗಿ ಅವರ ವ್ಯಾಪಾರ ವಹಿವಾಟದಲ್ಲಿ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ನಾನು ಅವ್ರನ್ನ ಕೇಳ್ತೀನಿ. ಯಜಮಾನ್ರೆ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ರಾಮಾಂಜಿನಪ್ಪ ಅಂದ್ಬಿಟ್ಟು. ಮೇಡಮ್, ಧೂಳು ಸದಾ ಬರ್ತಾ ಇರ್ತದೆ, ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತದೆ, ಅದರಿಂದ ಸದಾ ಧೂಳು ಬರ್ತಾ ಇರ್ತದೆ ಮತ್ತು ಸದಾ ಇದಾಗ್ತಾ ಇದೆ. ಡಸ್ಟ್ ಅಂತೂ ಫುಲ್ಲು ಎಲ್ಲ ಅಂಗಡಿಗಳ ಮೇಲೆ ಬಂದು ಮತ್ತು ಮನೆಗಳ ಹತ್ರ ಎಲ್ಲ ಬಂದು ಮತ್ತು ಸೌಂಡ್ ಎಲ್ಲ ಸಿಕ್ಕಾಪಟ್ಟೆ ಇದಾಗ್ತಾ ಇರ್ತೈತೆ. ಗೊತ್ತಾಗ್ತದೆ. ಯಾವಾಗಿಂದ ಈ ರಸ್ತೆ ಹಿಂಗಿರೋದು? ಇದೆಲ್ಲ ಆವಾಗಲೇ ಒಂದು 4-5 ವರ್ಷದಿಂದ ಐತೆ ಮೇಡಮ್. ಅದು 4-5 ವರ್ಷದಿಂದನೂ ಹಿಂಗೆ ಇದೆ ರಸ್ತೆ. ಅದೆಲ್ಲ ಡಸ್ಟ್ ಐತೆ. ರಸ್ತೆ ಹಾಳಾಗಿರೋದ್ರಿಂದ ಎಷ್ಟು ಆಕ್ಸಿಡೆಂಟ್ಗಳಾಗ್ತಿದ್ದಾವೆ? ಆಗ್ತಾನೆ ಇರ್ತದೆ. ಅವಾಗೆಲ್ಲ ವೆಹಿಕಲ್ 2 ವೆಹಿಕಲ್ಸಲ್ಲಿ ಮತ್ತು ಇದರಲ್ಲೇ ಬೀಳ್ತಾನೆ ಇರ್ತಾರೆ. ಕೆಲವರು ಎದ್ದೇಳ್ತು ಇದು ಮಾಡ್ತಾನೆ ಇರ್ತಾರೆ, ಬೀಳ್ತಾನೆ ತಿಳ್ತಾರೆ. ನಾವು ಇಲ್ಲಿ ಅಲ್ಲಿ ಗೊತ್ತಿರೋದ್ರಿಂದ ಈ ರಸ್ತೆಯಲ್ಲಿ ಹಳ್ಳ ಇದೆ ಅಂತ ಹೇಳ್ಬಿಟ್ಟು ಅದೆಲ್ಲ ಫುಲ್ ಇತ್ತು. ಇವಾಗ ಅದೊಂದು ಸ್ವಲ್ಪ ಅಲ್ಲಿವರೆಗೂ ಮಾಡಿದ್ದಾರೆ, ಅಲ್ಲಿಂದ ಈಚೆಗೆ ಇನ್ನೊಂದು ಮಾಡಲಿಲ್ಲ. ಅದು ಹಂಗೆ ನಿಲ್ಲಿಸಿದ್ದು, ಏನೋ ರೋಡ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅದು ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್, ನಾನು ಕೇಳ್ಪಟ್ಟೆ ಅಲ್ಲಿವರೆಗೂ ಮಾತ್ರ ರೋಡ್ ಮಾಡ್ತಾರೆ, ಮುಂದಿನ ಮಾಡಲ್ಲ ಅಂತ ಹೇಳಿ, ಹೌದಾ? ಅದೇನು ಗೊತ್ತಿಲ್ಲ ಮೇಡಮ್, ಅದು ಅವ್ರ ಸರ್ಕಾರದವರೇ ಹೇಳ್ಬೇಕಾಗುತ್ತೆ ಅದನ್ನು. ಹಾಗಾದ್ರೆ ಸರ್ಕಾರದವರು ಜನರಿಗೋಸ್ಕರ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಸರ್? ಮಾಡ್ತಾ ಇದ್ದಾರೆ, ಇನ್ನು ಅದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಅದನ್ನೇ ಅಷ್ಟಕ್ಕೆ ನಿಲ್ಲಿಸಿ ಇದು ಮಾಡ್ತಾ ಇದ್ದಾರೆ. ಸರ್, ಈಗ ಒಂದಷ್ಟು ಜನ ಏಜ್ ಆಗಿರೋ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಸರಿಯಾಗಿ ಗಾಡಿ ಓಡ್ಸಕ್ ಬರ್ದೇ ಇರೋರು ಸಹ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ಇಂತಹ ರಸ್ತೆಯಲ್ಲಿ ಹೆಂಗೆ ಸರ್, ಹೆಂಗೆ ಓಡಾಡ್ತಾರೆ? ತಾವು ದಿನನಿತ್ಯ ನೋಡ್ತಾ ಇರ್ತೀರಾ ಇಲ್ಲಿ? ಹೌದು, ನಿಧಾನದಾಗ ಬರ್ತಾರೆ. ಆದರೂ ವೆಹಿಕಲ್ಸ್ ಜಾಸ್ತಿ ಇರೋದ್ರಿಂದ ಹಳ್ಳ ಬಿದ್ದು ಏಟ್ ಮಾಡ್ಕೊಂಡವ್ರು ಇರ್ತಾರೆ, ಏಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಎದ್ದು ಬಿದ್ದು ಹೋಗೋರು ಅಂಥವ್ರು ಇರ್ತಾರೆ ಮೇಡಮ್. ಅದೇ. ಓಕೆ ಸರ್. ನನ್ನ ಜೊತೆಗೆ ಇಲ್ಲಿ ಇನ್ನೊಬ್ರು ಮೇಡಮ್ ಅವ್ರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸವಿತಾ ಅಂತ. ತಾವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ಮ್ಯಾಮ್, ನಾನು ಬಂದು ಒಂದು 12 ವರ್ಷ ಆಯಿತು ಮದುವೆ ಆಗಿ. ಎಲ್ಲ ಇದೆಲ್ಲ ಸ್ವಂತ ಮನೆಯೇ. ಬಟ್ ಪಾಪ ಇವಾಗ ಏನಾಗಿದೆ ಅಂದರೆ, ಇವಾಗ ನೀವು ಕೇಳ್ತಾ ಇದ್ರಲ್ಲ ರೋಡುಗಳು, ಮಳೆ ನೀರು ಬಂದಾಗ ಬೇಕಾದ್ರೆ ನೋಡ್ರಿ ಪಾಪ ಗಾಡಿ 2 ಆ ಚಕದಲ್ಲಿ ಬರ್ತಿರ್ತಾರೆ ನೋಡ್ರಿ. ಪಾಪ ಅವ್ರು ಬಂದಾಗ ಅವ್ರಿಗೆ ಗೊತ್ತಾಗಲ್ಲ ಮುಂದೆ ಹೆಂಗಿದೆ ರೋಡ್ ಅನ್ನೋದು, ಪಾಪ ಗೊತ್ತಾಗಲ್ಲ. ಸಡನ್ನಾಗಿ ವೀಕ್ಷಕರೇ, ನಮ್ಮ ಅಶ್ವವೇಗ ಸುದ್ದಿವಾಹಿನಿ ಪ್ರತಿ ಏರಿಯಾ ಹೋದ್ರೂ ಸಹ ಅಲ್ಲಿರುವಂಥ ಸಮಸ್ಯೆಗಳನ್ನು ಹೆಕ್ಕಿ ತೆಗೆಯುವಂಥ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ನಾನು ಬಂದಿರುವಂತಹ ಏರಿಯಾದಲ್ಲಿ ಜನರಿಗಾಗ್ತಾ ಇರುವಂತಹ ಸಮಸ್ಯೆ ನೀರಿನದ್ದಲ್ಲ, ಕಸದ್ದಲ್ಲ, ಮುಖ್ಯವಾಗಿ ರಸ್ತೆಯ ಸಮಸ್ಯೆ ಆಗ್ತಾ ಇರುವಂತಹದ್ದು. ಸಂಪೂರ್ಣವಾಗಿ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಬಾಗ್ಲೂರು ಕ್ರಾಸ್ನಿಂದ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಯ ಪರಿಸ್ಥಿತಿ. ಇದು ಪರಿಸ್ಥಿತಿ ಅನ್ನೋದಕ್ಕಿಂತ ಇದು ದುಸ್ಥಿತಿ ಇಲ್ಲಿರುವಂತಹದ್ದು. ಏನಿಲ್ಲ ಅಂದ್ರೂ ಸುಮಾರು 4 ವರ್ಷದಿಂದ ಸಂಪೂರ್ಣವಾಗಿ ಈ ರಸ್ತೆ ಹದಗೆಟ್ಟರು ಸಹ ಅಧಿಕಾರಿಗಳು ಇದರತ್ತ ತಿರುಗಿ ನೋಡ್ತಾ ಇಲ್ಲ. ಪ್ರತಿನಿತ್ಯ ಜನರು ಏನಿಲ್ಲ ಅಂದ್ರೂ 10ರಿಂದ 15 ಜನರು ಬಿದ್ದು ಕೈಗೋ ಕಾಲ್ಗೋ ಸೊಂಟಕ್ಕೋ ಪೆಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ಸ್ಥಳೀಯರು ಮಾತನಾಡಿರೋದನ್ನ ತಾವೆಲ್ಲ ಕೇಳಿದ್ದೀರಿ. ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಿ ಹೆಂಗಿದೆ ಇದು ರಸ್ತೆಯ ಪರಿಸ್ಥಿತಿ ಅಂತ ಹೇಳಿ. ನೋಡ್ಬೋದ್ರಿ, ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾರೆ, ಏಜ್ ಆಗಿರೋರು ಓಡಾಡ್ತಾರೆ, ಆಟೋದವರು ಪ್ಯಾಸೆಂಜರ್ನ ಹಾಕೊಂಡು ಹೋಗ್ತಾರೆ. ಈಗಾಗಲೇ ಒಬ್ಬ ಆಟೋ ಚಾಲಕರು ಸಹ ನಮ್ಮೊಟ್ಟಿಗೆ ಮಾತನಾಡ್ತಾ ಹೇಳಿದ್ರು, ನಾನು 1-2-3 ಡೆಲಿವರಿಗಳನ್ನ ಸಹ ಈ ರಸ್ತೆಯ ಮಧ್ಯದಲ್ಲೇ ಏನು ಕರ್ಕೊಂಡು ಹೋಗುವಾಗ ಆಟೋದಲ್ಲೇ ಆಗಿರುವಂತಹದ್ದು. ಇಂತಹ ರಸ್ತೆಯಲ್ಲಿ ನಾವು ಜೀವನ ಮಾಡುವಂತಹ ಪಾಡು ನಮ್ಮದಾಗಿದೆ ಮೇಡಮ್ ಅಂತ ಹೇಳಿ ನಮ್ಮೊಟ್ಟಿಗೆ ಈಗಾಗಲೇ ಹಂಚ್ಕೊಂಡಿರುವಂಥದ್ದನ್ನು ನಾವು ಗಮನಿಸಿರ್ಬಹುದು. ಸೊ ಇದು ಈ ರಸ್ತೆಯ ಪರಿಸ್ಥಿತಿ ಆಗಿರ್ಬೋದು. ಒಂದು ಕಡೆಗೆ ರಸ್ತೆ ಸರಿ ಇಲ್ಲ ಅಂತಂದರೆ ಓಡಾಡೋಕ್ಕೂ ಕಷ್ಟ ಆಗುತ್ತೆ, ವೆಹಿಕಲ್ಗಳು ಹಾಳಾಗ್ತವೆ. ಆದರೆ ಇನ್ನೊಂದು ಕಡೆಗೆ ಇದರ ಅಕ್ಕಪಕ್ಕದಲ್ಲಿರುವಂತಹ
ಏನು ಶಾಪ್ನವ್ರಿದ್ದಾರೆ ಅವರಿಗೂ ಸಹ ಒಂದು ರೀತಿಲಿ ಹೊಡೆತ ಬೀಳ್ತಾ ಇರುವಂಥದ್ದು, ಬಿಸ್ನೆಸ್ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ರಸ್ತೆಯ ಧೂಳೆಲ್ಲ ಸಹ ಬಂದು ಶಾಪಲ್ಲಿ ಕೂತ್ಕೊಳ್ಳುತ್ತೆ. ಜೊತೆಗೆ ಮನೆ ಇರುವಂಥವರಿಗೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಧೂಳಿಂದಾಗಿ ಆರೋಗ್ಯ ಸರಿ ಉಳಿತಾ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಸಾಕಷ್ಟು ಜನರು ಹಂಚ್ಕೊಂಡಿರುವಂಥದ್ದು. ಅಧಿಕಾರಿಗಳು ಅಂತ ಅನ್ಸ್ಕೊಂಡಿರುವಂತಹ ನಾಯಕರುಗಳು ಒಂದಲ್ಲ ಎರಡಲ್ಲ 4 ಬಾರಿ ಈ ಕ್ಷೇತ್ರದಲ್ಲಿ ಆರಿಸಿ ಬಂದಿದ್ದಾರೆ. ಆದರೆ ನಮ್ಮ ಸಮಸ್ಯೆ ಯಥಾಸ್ಥಿತಿ ಆಗಿದೆ ಅಂತೇಳಿ ಇಲ್ಲಿರುವಂಥ ಸ್ಥಳೀಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದೇ ಪರಿಸ್ಥಿತಿ ನಿಮ್ಮ ಮನೆ ಮುಂದಿದ್ದಿದ್ರೆ ನೀವು ಹೀಗೆ ಇರ್ತಾ ಇದ್ರಾ ಅನ್ನುವಂಥ ಪ್ರಶ್ನೆಯನ್ನು ಸಹ ಕೇಳಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿರುವಂತಹದ್ದು. ಇದೇ ರೀತಿಯಾಗಿ ಇನ್ನೊಂದು ಏರಿಯಾ ಜೊತೆಗೆ ಮತ್ತೊಂದಷ್ಟು ಜನರೊಟ್ಟಿಗೆ ಅವರ ಸಮಸ್ಯೆಯನ್ನು ಕೇಳ್ತಾ ಹೋಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.